ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ಸುಮಾರು 8 ವರ್ಷಗಳಿಂದ ನಿರ್ಮಾಣವಾಗುತ್ತಿದ್ದ ಸೊಲ್ಲಾಪುರಮ್ಮ ದೇವಸ್ಥಾನವನ್ನ ಎಲ್ಲಾ ಜನಾಂಗದವರಿಂದ ಚಂದ ಸಂಗ್ರಹಿಸಿ ನಿರ್ಮಿಸಿದ್ರು. ಭಾನುವಾರ ಪ್ರತಿಷ್ಠಾಪನಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಗ್ರಾಮದಲ್ಲಿ ಹಬ್ಬದ ವಾತಾವರಣ ಕಂಡುಬಂದಿತ್ತು. ಆದರೆ ದೇವಸ್ಥಾನ ಪ್ರವೇಶಕ್ಕೆ ದಲಿತರನ್ನ ಬಿಡಲಾಗುತ್ತಿಲ್ಲ ಎಂಬ ಆರೋಪದ ಹಿನ್ನೆಲೆಯಲ್ಲಿ ದಲಿತ ಸಮುದಾಯದವರು ಪೊಲೀಸ್ ಠಾಣೆಗೆ ದೂರು ನೀಡಿದ್ರು. ಪೊಲೀಸರ ಭದ್ರತೆಯೊಂದಿಗೆ ದಲಿತ ಸಮುದಾಯದವರು ದೇವಸ್ಥಾನ ಪ್ರವೇಶ ಮಾಡಿದ ಬಳಿಕ ಗ್ರಾಮದಲ್ಲಿ ಅಸಮಾಧಾನ ಉಂಟಾಯಿತು. ಇದರ ನಡುವೆ ಕೆಲವರು ದೇವಸ್ಥಾನದ ಗರ್ಭಗುಡಿಗೆ ಪ್ರವೇಶಿಸಿ ದೇವಿಗೆ ನೀರಿನ ಅಭಿಷೇಕ ಮಾಡಿ ತಿಲಕವಿಟ್ಟು ಬಂದಿದ್ದಾರೆ ಎಂಬ ಆರೋಪವನ್ನು ಗ್ರಾಮಸ್ಥರು ಮಾಡಿದ್ದಾರೆ. ನಮ್ದು ಏನಂದ್ರೆ ಅಲ್ಲಿ ಗರ್ಭದ ಗುಡಿ ಒಳಗಡೆ ಮೂರ್ತಿಗೆ ನೀರು ಹಾಕ್ಬಿಟ್ಟು ಸೀರೆ ಉಟ್ಟು ಒಂದು ಹಣೆಗೆ ಕುಂಕುಮ ಇಟ್ಬಿಟ್ಟು ದೇವಿನ ಪವಿತ್ರತೆಯನ್ನು ಅಪವಿತ್ರತೆ ಮಾಡಿದ್ದಾರೆ. ಅದಕ್ಕೆ ನಾವು ಕ್ವಶನ್ ಮಾಡ್ತಾ ಇದ್ದೀವಿ. ಯಾರಿಗೂ ನಿರ್ಬಂಧ ಇಲ್ಲ, ಯಾರಾದರೂ ಹೋಗ್ಬೋದು, ಕಾನೂನು ಎಲ್ಲರಿಗೂ ಒಬ್ರೆ. ಈ ಘಟನೆಯ ನಂತರ ಸೋಮವಾರ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳು ಶಾಂತಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಎಲ್ಲ ಜನಾಂಗದವರನ್ನು ಕರೆಸಿ ಕಾನೂನಿನ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗಿದೆ. ಗರ್ಭಗುಡಿಗೆ ಪ್ರವೇಶಿಸಿದವರ ಮೇಲೆ ಏನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಪ್ರಶ್ನೆಯನ್ನು ಗ್ರಾಮಸ್ಥರು ಮುಂದಿಟ್ಟಿದ್ದಾರೆ. ಮುಖ್ಯಸ್ಥರುಗಳು ಏನಿದ್ರಿ ಅಥವಾ ಲೀಡರ್ಸ್ ಇದ್ರಿ ಅಥವಾ ಜನ ಏನಿದ್ರಿ ಎಲ್ಲರೂ ಕೂತ್ಕೊಳ್ಳಿ, ಅರ್ಥ ಆಯ್ತಾ? ನಮ್ಮವರು ಕೂಡ ಬೇಕಾದ್ರೆ ನಿಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ. ನೀವು ಪ್ರಬುದ್ಧವಾಗಿ ಒಂದು ವಿವೇಚನೆ ಇಟ್ಕೊಂಡು ಜೊತೆ ಕೂತ್ಕೊಂಡು, ಅರ್ಥ ಆಯ್ತಾ, ಮಾತಾಡಿಕೊಂಡು ಅದೇನಿದೆ ಬಗೆಹರಿಸ್ಕೊಂಡು ನಡೀರಿ ಮುಂದಿನ ಹೇಳ್ತಾ ಇರೋದು, ಅರ್ಥ ಆಯ್ತಾ? ಆದರೆ ಯಾರಿಗೇ ಕೂಡ ಇಂಥ ಸಮಯದಲ್ಲಿ ಇಂಥ ಸಂದರ್ಭದಲ್ಲಿ ಗರ್ಭಗುಡಿಯಿಂದ ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು, ಆ ಪ್ರಾಂಗಣ ಈ ಪ್ರಾಂಗಣ ಶೆಡ್ಡು ಗಿಡ್ಡು ಇದೆಲ್ಲ ಪ್ರಶ್ನೆ ಇಲ್ಲ. ಎಲ್ಲ ಕಡೆ ಕೂಡ ದೇವಸ್ಥಾನದಲ್ಲಿ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತಿಲ್ಲ. ನಿರ್ಬಂಧ ಹೇರಿದ್ರೆ ನಿರಾಕರಿಸಿದ್ರೆ ಅದು ಕಾನೂನು ಪ್ರಕಾರ ಅಪರಾಧ ಆಗ್ತದೆ, ಅರ್ಥ ಆಯ್ತಾ? ಇನ್ನು ಮುಂದಿನ ಏನು ಹೇಳ್ತಾ ಇದ್ದೀನಿ ಅಂದರೆ, ತಾವುಗಳು ದಯವಿಟ್ಟು ಕೂತ್ಕೊಂಡ್ಬಿಟ್ಟು ಮೊದಲಿಂದ ಚೆನ್ನಾಗಿ ನಡ್ಕೊಂಡು ಬಂದಿದೆ, ನಡೆದಿದ್ರಿ, ಒಳ್ಳೆ ದೇವಸ್ಥಾನ ಆಗಿದೆ. ಆ ದೇವಿ ಆಶೀರ್ವಾದ ಬೇಕು ಅಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದೆನೂ ಇರಿ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಈ ಶಾಂತಿ ಸಭೆಯಲ್ಲಿ ಡಿವೈಎಸ್ಪಿ ಪ್ರಕಾಶ್, ತಹಶೀಲ್ದಾರ್ ಅರವಿಂದ್, ತಾಲೂಕು ಪಂಚಾಯಿತಿ ಇಒ ಹೊನ್ನಯ್ಯ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಚೆನ್ನಪ್ಪ, ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್, ಗ್ರಾಮಾಂತರ ಪಿಎಸ್ಐ ರಮೇಶ್ ಗುಗ್ಗರಿ ಸೇರಿದಂತೆ ಹಲವು ಅಧಿಕಾರಿಗಳು ಭಾಗವಹಿಸಿದ್ರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು.